ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೇಘ್ನಾಸ್ ಕುಕಿಂಗ್ ಚಾನಲ್. ನಾನಿವತ್ತು ಕೂದಲು ಹೇಗೆ ಉದ್ದವಾಗಿ ದಟ್ಟವಾಗಿ ಸೋಂಪಾಗಿ ತುಂಬ ಚೆನ್ನಾಗಿ ಬೆಳಿಬೇಕು ಅಂತ ಒಂದು ಹೆಲ್ತ್ ಟಿಪ್ಸ್ನ ನಿಮಗೆ ಹೇಳ್ತಾ ಇದ್ದೀನಿ. ಈ ಎಣ್ಣೆನ ಯೂಸ್ ಮಾಡೋದ್ರಿಂದ ನಿಮಗೆ ಒಂದು ತಿಂಗಳಲ್ಲಿ ತುಂಬ ದಟ್ಟವಾಗಿ ಉದ್ದವಾಗಿ ಬೆಳೆಯುತ್ತೆ, ಹೇರ್ ಫಾಲು ಕೂಡ ನಿಲ್ಲುತ್ತೆ. ತುಂಬ ಒಳ್ಳೆಯದು ಈ ಎಣ್ಣೆ. ನಾನಿಲ್ಲಿ ಲವಂಗನ ಯೂಸ್ ಮಾಡಿಕೊಂಡು ಈ ಹೇರ್ ಆಯಿಲ್ನ ಮಾಡ್ತಾಯಿದ್ದೀನಿ. ಲವಂಗದಲ್ಲಿ ಬೀಟಾ ಕ್ಯಾರೋಟಿನ್ ಅಂಶ ಹೆಚ್ಚಾಗಿ ಇರೋದ್ರಿಂದ ಕೂದಲಿಗೆ ತುಂಬಾ ಒಳ್ಳೆಯದು. ಕಪ್ಪಾಗಿಸುತ್ತೆ, ಹಾಗೆ ದಟ್ಟವಾಗಿ ಬೆಳೀಲಿಕ್ಕೆ ಸಹಾಯ ಮಾಡುತ್ತೆ. ಡ್ಯಾಂಡ್ರಫ್ ಆಗೋದಿಲ್ಲ, ಹಾಗೆ ಕೂದಲು ಉದುರೋದು ಕೂಡ ನಿಲ್ಲುತ್ತೆ. ನೀವು ಒಂದು ಸಾರಿ ಟ್ರೈ ಮಾಡಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ನಾನಿಲ್ಲಿ ಒಂದು ಬಾರಿಗೆ ತಲೆಗೆ ಎಣ್ಣೆ ಹಚ್ಕೊಳ್ಳೋಕ್ಕೆ 7ರಿಂದ 8 ಲವಂಗನ ಬಳಸ್ತಾ ಇದ್ದೀನಿ. ಆದಷ್ಟು ಮೊಗ್ಗಿರೋ ಲವಂಗನೇ ತಗೋಬೇಕು, ಅದರಲ್ಲಿ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಈ ರೀತಿ ಲವಂಗನ ಕುಟ್ಟಾಣಿಯಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಕುಟ್ಕೋಬೇಕು. ಈ ಎಣ್ಣೆ ಹಚ್ಚೋದ್ರಿಂದ 30 ಡೇಸಲ್ಲಿ ಕೂದಲು ಉದುರೋದು ಕಡಿಮೆ ಆಗುತ್ತೆ, ಹಾಗೆ ದಟ್ಟವಾಗಿ ಬೆಳೆಯುತ್ತೆ. ಅದೆಲ್ಲ ಒಂದು ರೀತಿ ಆದರೆ ನಾವು ತಗೊಳ್ಳೋ ಫುಡ್ಡು ಕೂಡ ಹಾಗೆ ನಮ್ಮ ಲೈಫ್ ಸ್ಟೈಲ್ ಕೂಡ ತುಂಬಾ ಚೇಂಜ್ ಮಾಡ್ಕೋಬೇಕು. ಹೆಲ್ತಿಯಾಗಿರೋ ಆಹಾರನೇ ನಾವು ತಗೋಬೇಕು. ವಿಟಮಿನ್ಸು ಪ್ರೋಟೀನ್ಸ್ ಎಲ್ಲ ಇರೋದ್ರಿಂದ ನಮ್ಮ ಹೇರ್ಸು ಚೆನ್ನಾಗಿ ಬರುತ್ತೆ. ಬರೀ ಆಯಿಲ್ನ ಅಪ್ಲೈ ಮಾಡೋದ್ರಿಂದ ಮಾತ್ರ ಹೇರ್ಸ್ ಗ್ರೋತ್ ಆಗೋದು 50% ಆದರೆ ನಾವು ಇಂಟೇಕಾಗಿ ಏನು ತೊಗೋತೀವಲ್ಲ ಫುಡ್ಡು, ಅದರಲ್ಲಿ 50% ಇರುತ್ತೆ. ಹಾಗಾಗಿ ನಾವು ತಗೊಳ್ಳೋ ಫುಡ್ಡು ಕೂಡ ತುಂಬ ಚೆನ್ನಾಗಿರಬೇಕು. ಈ ರೀತಿ ಚೆನ್ನಾಗಿ ಕುಟ್ಟಿ ಪುಡಿ ಮಾಡ್ಕೊಂಡ ನಂತರ ಒಂದು ಬೌಲಲ್ಲಿ ಇದನ್ನು ಹಾಕ್ತಾಯಿದ್ದೀನಿ. ನಮ್ಮ ಕೂದಲು ದಟ್ಟವಾಗಿ ಉದ್ದವಾಗಿ ಬೆಳಿಬೇಕು, ಉದುರೋದು ನಿಲ್ಲಬೇಕು ಅಂದರೆ ವಾರಕ್ಕೆ 2ರಿಂದ 3 ಬಾರಿ ತಲೆಗೆ ಚೆನ್ನಾಗಿ ಎಣ್ಣೆ ಹಚ್ಚಿಬಿಟ್ಟು ತಲೆ ಸ್ನಾನ ಮಾಡಬೇಕು. ಹಾಗೆ ತಲೆ ಸ್ನಾನ ಮಾಡಬೇಕಾದ್ರೆ ಅತಿಯಾಗಿ ಬಿಸಿನೀರನ್ನ ಬಳಸಬಾರ್ದು. ಉಗುರು ಬೆಚ್ಚಗಿನ ನೀರನ್ನ ಬಳಸಿದ್ರೆ ತುಂಬಾ ಒಳಿತು. ನಾನಿಲ್ಲಿ ಲವಂಗದ ಪೌಡ್ರಿಗೆ 6 ಟೇಬಲ್ ಸ್ಪೂನಷ್ಟು ಕೊಬ್ಬರಿ ಎಣ್ಣೆನ ಹಾಕ್ತಾಯಿದ್ದೀನಿ. ಇದು ಗಾಣದ ಕೊಬ್ಬರಿ ಎಣ್ಣೆ, ಒಳ್ಳೆ ಬ್ರ್ಯಾಂಡಿಂದೆ ತಗೊಳ್ಳಿ. 6 ಟೇಬಲ್ ಸ್ಪೂನಷ್ಟು ಕೊಬ್ಬರಿ ಎಣ್ಣೆಗೆ 2 ಟೇಬಲ್ ಸ್ಪೂನಷ್ಟು ಹರಳೆಣ್ಣೆ ಯೂಸ್ ಮಾಡ್ತಿದ್ದೀನಿ, ಅಂದರೆ ಕ್ಯಾಸ್ಟರ್ ಆಯಿಲ್ನ ಹಾಕ್ತಾಯಿದ್ದೀನಿ. ಕೆಲವೊಬ್ಬರಿಗೆ ಕ್ಯಾಸ್ಟರ್ ಆಯಿಲ್ ಅಂದರೆ ಆಗೋದಿಲ್ಲ, ಆದರೆ ನಮ್ಮ ಕೂದಲು ಚೆನ್ನಾಗಿ ಬೆಳಿಬೇಕು ಅಂದರೆ ಹಾಕಲೇಬೇಕು. ಹರಳೆಣ್ಣೆ ಯೂಸ್ ಮಾಡೋದ್ರಿಂದ ಕೂದಲು ಕಪ್ಪಾಗಿ ಬೆಳೆಯುತ್ತೆ, ಹಾಗೆ ತಿಕ್ಕಾಗಿ ಬೆಳೆಯುತ್ತೆ. ಈ ಎಣ್ಣೆನ ತಲೆಗೆ ಅಪ್ಲೈ ಮಾಡೋದ್ರಿಂದ ಬಾಡಿ ಟೆಂಪ್ರೇಚರ್ ಕೂಡ ನಾರ್ಮಲ್ ಆಗಿರುತ್ತೆ. ಹಾಗಾಗಿ ಎಲ್ಲದರಿಂದ ಸೇರಿಕೊಂಡು ಈ ಹರಳೆಣ್ಣೆ ಯೂಸ್ ಮಾಡೋದು ತುಂಬಾ ಒಳ್ಳೆಯದು. ಈ ರೀತಿ ಮಿಕ್ಸ್ ಮಾಡಿಕೊಂಡು ಡಬಲ್ ಬಾಯ್ಲರ್ ಮಾಡ್ಕೋಬೇಕು. ಹಾಗಂದರೆ ನೀರನ್ನ ಒಂದು ಪಾತ್ರೆಯಲ್ಲಿ ಹಾಕಿಬಿಟ್ಟು ಅದು ಕುದಿ ಬಂದಮೇಲೆ ಈ ಬೌಲಲ್ಲಿರೋ ಎಣ್ಣೆನ ಬಿಸಿ ಮಾಡ್ಕೋಬೇಕು. ಡೈರೆಕ್ಟಾಗಿ ಬಿಸಿ ಮಾಡಿಕೊಂಡ್ರೆ ಲವಂಗದಲ್ಲಿರೋ ಅಂಶ ಹೊರಟೋಗುತ್ತೆ. ಈ ರೀತಿ ಬಾಯ್ಲ್ ಮಾಡಿ ತಲೆಗೆ ಹಚ್ಚೋದ್ರಿಂದ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಹಾಗಾಗಿ ನಾನು ಒಂದು ಪಾತ್ರೆಯಲ್ಲಿ ನೀರನ್ನ ಬಿಸಿ ಮಾಡಿಕೊಂಡು ಇದನ್ನ ನಡುವೆ ಇಟ್ಬಿಟ್ಟು ಒಂದು 2ರಿಂದ 3 ನಿಮಿಷ ಮೀಡಿಯಮ್ ಲೋ ಫ್ಲೇಮಲ್ಲಿ ಎಣ್ಣೆನ ಬಿಸಿ ಮಾಡ್ಕೊತಾ ಇದ್ದೀನಿ. ಈ ಲವಂಗದ ಎಣ್ಣೆನ ಸ್ವಲ್ಪ ಬಿಸಿ ಇರಬೇಕಾದ್ರೇ ತಲೆಗೆ ಹಚ್ಕೋಬೇಕು, ಹಾಗಾದರೆ ಒಳ್ಳೆ ರಿಸಲ್ಟ್ ಕೊಡುತ್ತೆ. ನೀವು ಟ್ರೈ ಮಾಡಿ. ಒಂದು ದಿವಸಕ್ಕೆ ಯಾವುದೋ ರಿಸಲ್ಟ್ ಗೊತ್ತಾಗಲ್ಲ, ಅಟ್ಲೀಸ್ಟ್ 15 to 30 ಡೇಸು ಟ್ರೈ ಮಾಡಿ, ಒಳ್ಳೆ ರಿಸಲ್ಟ್ ಗೊತ್ತಾಗುತ್ತೆ. ರಿಸಲ್ಟ್ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಜಾಸ್ತಿ ಲವಂಗನ ಕುಟ್ಟಿ ಪುಡಿ ಮಾಡಿ ಹೆಚ್ಚು ಆಯಿಲ್ನ ಹಾಕಿ ಕುದಿಸ್ಬಿಟ್ಟು ಸ್ಟೋರ್ ಮಾಡಿ ಇಟ್ಕೊಳ್ಳೋದಕ್ಕಿಂತ ನಿಮಗೆ ತಲೆಗೆ ಹಚ್ಕೊಳ್ಳೋಕ್ಕೆ ಎಷ್ಟು ಎಣ್ಣೆ ಬೇಕೋ ಅಷ್ಟನ್ನ ತಗೊಂಡು 7ರಿಂದ 8 ಲವಂಗನ ಯೂಸ್ ಮಾಡಿ ಈ ರೀತಿ ಬಿಸಿ ಮಾಡಿ ತಕ್ಷಣಕ್ಕೆ ಹಚ್ಕೊಳ್ಳೋದ್ರಿಂದ ತುಂಬ ಬೇಗನೆ ಕೂದಲು ಉದ್ದ ಬರುತ್ತೆ, ದಟ್ಟವಾಗಿ ಬೆಳೆಯುತ್ತೆ, ಹಾಗೆ ಹೇರ್ ಫಾಲು ಕೂಡ ಕಡಿಮೆ ಆಗುತ್ತೆ. ನಿಮಗೂ ಈ ಹೇರ್ ಆಯಿಲ್ ಇಷ್ಟವಾದರೆ ಟ್ರೈ ಮಾಡಿ. ಹಾಗೆ ನಮ್ಮ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಸದಾ ನಮ್ಮ ಚಾನಲ್ನ ಹೀಗೆ ವಾಚ್ ಮಾಡ್ತಾಯಿರಿ. ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.